ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಸರ್ಕಾರಿ ಗುಡ್ಡಗಳ ರಕ್ಷಣೆ, ಹೊಲದ ದಾರಿ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ರೈತರು ಕಳೆದ 3 ದಿನಗಳಿಂದ ಇಲ್ಲಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಸುತ್ತಿದ್ದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಬುಧವಾರ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ನೀಡಿದ ಮೌಖಿಕ ಭರವಸೆಯ ಮೇರೆಗೆ ಅಂತ್ಯಗೊಳಿಸಲಾಯಿತು. ಹೋರಾಟಗಾರರನ್ನು ಬೆಳಗ್ಗೆಯೇ ಭೇಟಿ ಮಾಡಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಮಾತನಾಡಿ, ರೈತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಈ ವಿಷಯದ ವರದಿಯನ್ನು ಎಸಿ ಕಚೇರಿಗೆ ದಾಖಲೆಗಳನ್ನು ಕಳುಹಿಸಲಾಗುತ್ತದೆ. ಹೊಲದ ದಾರಿ ಸಮಸ್ಯೆಯ ಬಗ್ಗೆ ಸರ್ವೆ ಅವರನ್ನು ಕಳಿಸಿ ಅಳತೆ ಮಾಡಿಸಿ ದಾರಿ ಕೊಡುವ ಕುರಿತು ಸಂಬಂಧಿಸಿದ ರೈತರುಗಳಿಗೆ ಮನವರಿಕೆ ಮಾಡಲಾಗುವುದು. ಮುಂಬರುವ ದಿನಗಳಲ್ಲಿ ನಾಗರಬೆಟ್ಟ ಗ್ರಾಮಕ್ಕೆ ಭೇಟಿ ನೀಡುತ್ತೇನೆ ಎಂದು ತಹಶೀಲ್ದಾರ್ ಅವರು ಹೇಳಿದರು. ವರದಿ ಬಂದ ನಂತರ ಈಗ ಸರ್ಕಾರಿ ಗುಡ್ಡ ರಕ್ಷಣೆ ಅಲ್ಲಿ ಗೋಮಾಳ ಘೋಷಣೆ ಮಾಡಬೇಕು ಅಂತ ಅವ್ರ ಒತ್ತಾಯ ಸರ್. ನಾವು ಅದನ್ನು ನಮ್ಮ ಹಂತದಲ್ಲಿ ಬರಂಗಿಲ್ಲ, ನಾವು ಹಾಂ ಸರ್. ಈಗ ಅಂದ್ರೆ ಅದು ರಾಣಿ ರಂಗಮ್ಮ ಅಂತ ಏನು ಹೆಸರು ಕೆಲವೊಂದಿಷ್ಟು ಮಂದಿ ಹೆಸರು ಸರ್ಕಾರ ಅಂತ ಕಡೆ ಇಲ್ಲ, ಅದ್ರಲ್ಲಿ ಏನಿದೆ ಅದ್ರ ಬಗ್ಗೆ ಬರೆದಿದೆ, ಹೇಳೋದೇನು ಅವಶ್ಯಕತೆ ಇರಂಗಿಲ್ಲ. ಅದರಲ್ಲಿ ಏನಾಗಬೇಕಾಗಿದೆ, ಏನಾಗಿದೆ ಅದ್ರ ಬಗ್ಗೆ ನಾವು ಬರೆದಿದ್ವಿ. ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಸರ್, ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡುವಂಥ ಅವ್ರ ಹೋರಾಟ ಸರ್ ಅದು. ಅಲ್ಲ, ಅದು 1964 ಮೊದಲಾಗಿತ್ತು. ಕರ್ನಾಟಕ ಭೂಕಂಪ ಅಧಿನಿಯಮ ಬರೋಕ್ಕಿಂತ ಮುಂಚೆ ಆಗಿರೋದು. ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಟೇಲ್ ರಿಪೋರ್ಟ್ ಕೊಟ್ಟಿದ್ದೀವಿ. ಸಹಾಯಕ ಆಗ್ತದೆ ಹಂತದಲ್ಲಿ ಇತ್ತು, ವ್ಯಾಪ್ತಿಯಲ್ಲಿ ಇತ್ತು, ನೋಡೋಣ. ರೈತ ಹಿತರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ್ ಸಿದ್ದುರೆಡ್ಡಿ ಮಾತನಾಡಿ, 12 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಈ ಪ್ರಕರಣವನ್ನು ಈಗಿನ ತಹಶೀಲ್ದಾರರು ವಿಶೇಷ ಮುತುವರ್ಜಿ ವಹಿಸಿ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ ಎಸಿ ಕಚೇರಿಗೆ ಕಳುಹಿಸುವುದಾಗಿ ಪತ್ರ ತೋರಿಸಿದ್ದಾರೆ. ಅವರ ಮನವಿಯನ್ನು ಪರಿಗಣಿಸಿ ನಮ್ಮ ಹೋರಾಟದ ಹಿಂದಕ್ಕೆ ಪಡೆದುಕೊಳ್ಳುತ್ತಿದ್ದೇವೆ. ದಾರಿ ಸಮಸ್ಯೆಯನ್ನು ಮುಂಬರುವ ದಿನಗಳಲ್ಲಿ ಪರಿಹರಿಸುವುದಾಗಿ ತಿಳಿಸಿದ್ದಾರೆ. ಹೋರಾಟ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುವುದಾಗಿ ಹೇಳಿದರು. ಸಾಹೇಬ್ರ ಅವತ್ತಿನಿಂದ ಡೇ 1 ಎಲ್ಲ ಇದ್ದು ಬಂದ ಪೇಪರ್ಗಳನ್ನು ತೆಗಿಸಿ ಇವತ್ತು ಎಸಿ ಆಫೀಸಿಗೆ ಕೊಡಲಿಕ್ಕೆ ಒಂದು ಲೆಟರ್ ಮಾಡಿದ್ದಾರೆ. ಏನಂದರೆ ಅವ್ರ ಹೆಸರು ಕಡಿಮೆ ಮಾಡಲಿಕ್ಕೆ ಇದು ಸೂಕ್ತವಾದಂತ ತಿಳ್ಕೊಂಡು ಸ್ಪಷ್ಟವಾಗಿ ಅವರು ಅಭಿಪ್ರಾಯ ಸರ್ಕಲ್ರು ತಲಾಟಿಯವ್ರದ್ದು ಅಭಿಪ್ರಾಯಗಳನ್ನು ತಗೊಂಡು ಆ ಹಿಂದಿನ ದಾಖಲಾತಿಗಳನ್ನೆಲ್ಲ ಅಟ್ಯಾಚ್ ಮಾಡಿ ಇವತ್ತು ಮಾನ್ಯ ಎಸಿ ಸಾಹೇಬರು ಕೋರ್ಟಿಗೆ ಕಳಿಸ್ಲಿಕ್ಕತ್ತಾರ. ಅಲ್ಲಿ 2-3 ಮುದ್ದತ್ನಾಗ ಮುಗಿದು ಅದು ಕ್ಲಿಯರ್ ಆಗುತ್ತೆ ಅನ್ನೋಂಥ ಆತ್ಮವಿಶ್ವಾಸ ಬಂದದ. ನಾನು ಓದಿದ್ದೀನಿ. ಅದಕ್ಕೆ ಈ ಒಂದು ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡಿದಂಥ ಈ ಮಾನ್ಯ ತಹಸೀಲ್ದಾರ್ ಕಟ್ಟಿಮನಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಒಂದು ಹೋರಾಟಕ್ಕೆ ಇಷ್ಟು ಜಲ್ದಿ ಸ್ಪಂದನೆ ಆಗಬೇಕಾದ್ರೆ ನನ್ನ ಮಾಧ್ಯಮದ ಮಿತ್ರರು. ಈ ಸಂದರ್ಭದಲ್ಲಿ ಶಿರಸ್ತೇದಾರ್ MS ಬಾಗೇವಾಡಿ, ಗ್ರಾಮಾಡಳಿತಾಧಿಕಾರಿ ಗಂಗಾಧರ್ ಜೂಲ್ಗುಡ್, ರೈತರಾದ ಸದ್ದಾಂ ವಾಲಿಕರ್, ಆಕಾಶ್ ಸಿದ್ರೆಡ್ಡಿ, ವೀರೇಶ್ ಪಾಟೀಲ್, ಅಲ್ಲಾಬಕ್ಷ್ ಮೊಕಾಶಿ, ಪರಮಪ್ಪ ಗುರಿಕಾರ್, ಷಣ್ಮುಖ್ ಪಾಟೀಲ್, ಕಾಶಪ್ಪ ವಾಲಿಕರ್, ಸಿದ್ದಪ್ಪ ಗುರಿಕಾರ್, ಶರಣಗೌಡ ಸಿದ್ರೆಡ್ಡಿ, ಅಮರಯ್ಯ ಶಿವಯೋಗಿ ಮಠ್, ಪವಾಡಪ್ಪ ಗುರಿಕಾರ್, ಹನುಮಂತ ಗುರಿಕಾರ್, ಬಸಪ್ಪ ಬಂಗಾರಗುಂಡ್, ಮುದುಕಪ್ಪ ರಕ್ಕಸಗಿ, ಮುತ್ತಣ್ಣ ಅಂಗರಗುಂಡ್, ಶಾಂತಗೌಡ ಸಿದ್ರೆಡ್ಡಿ, ಮಹಾಂತಯ್ಯ ರೇಮಠ್ ಮೊದಲಾದವರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.